ಕ್ಯಾನ್ ಪಾರ್ಲಿಮೆಂಟ್ ಸೀಡ್ ಅ ಟೆರಿಟರಿ ಆಫ್ ಇಂಡಿಯಾ? ಸಂಸತ್ತು ಭಾರತದ ಭೂಪ್ರದೇಶವನ್ನ ಬಿಟ್ಟುಕೊಡಬಹುದೇ? ಕ್ಯಾನ್ ಪಾರ್ಲಿಮೆಂಟ್ ಗಿವ್ ಅವೇ ಅ ಟೆರಿಟರಿ ಆಫ್ ಇಂಡಿಯಾ? ಭಾರತದ ಒಂದು ಭೂಪ್ರದೇಶವನ್ನು ಸಂಸತ್ತು ಬಿಟ್ಟುಕೊಡಬಹುದೇ? ಭಾರತದ ಒಂದು ಭೂಪ್ರದೇಶವನ್ನು ಸಂಸತ್ತು ಬಿಟ್ಟುಕೊಡಬಹುದೇ? ಹೆಡ್ಡಿಂಗ್ ಹಾಕಿ ಕನ್ನಡದವರು. ಭಾರತದ ಒಂದು ಭೂಪ್ರದೇಶವನ್ನು ಸಂಸತ್ತು ಬಿಟ್ಟುಕೊಡಬಹುದೇ? ಓಕೆ, ಯಾವುದೋ ಒಂದು ಭೂಪ್ರದೇಶ ಇದೆ ಅಂತ ಹೇಳಿ, ಅದು ಭಾರತದ ಭೂಪ್ರದೇಶ ಆಗಿದೆ. ಆ ಭೂಪ್ರದೇಶವನ್ನ ಬಿಟ್ಟುಕೊಡುವ ಅಧಿಕಾರ ಸಂಸತ್ತಿಗಿದೆಯೇ? ಓಕೆ, ಸೊ ಅಂತಹ ಒಂದು ಭೂಪ್ರದೇಶದ ಬಗ್ಗೆ ಚರ್ಚೆ ಮಾಡ್ತೀವಿ. ಬೇರುಬಾರಿ ಯೂನಿಯನ್ ಅಂತ ಹೇಳಿ ಹೇಳಿದ್ವಿ, ನೆನಪದ? ಬೇರುಬಾರಿ ಒಕ್ಕೂಟ. ಸೊ ಅದೊಂದು ಭೂಪ್ರದೇಶದ ಹೆಸರದು. ಓಕೆ, ದಟ್ ಇಸ್ ದ ನೇಮ್ ಆಫ್ ಅ ಟೆರಿಟರಿ ಆಫ್ ಇಂಡಿಯಾ. ಭಾರತದ ಭೂಪ್ರದೇಶದ ಹೆಸರದು. ಎಲ್ಲಿತ್ತು ಏನು ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ಭಾರತವನ್ನ ಡಿವೈಡ್ ಮಾಡ್ತಾ ಇದ್ರು. ಓಕೆ, ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ. ಸೊ ಅವಾಗ ಒಂದು ಕಮಿಷನ್ ನ ಕಳಿಸಿದ್ರು. ಆ ಕಮಿಷನ್ ಯಾವ್ದದು? ಒಂದು ಆಯೋಗವನ್ನ ಸೆಟಪ್ ಮಾಡಿದ್ರಲ್ಲ, ಬೌಂಡ್ರಿ ಕಮಿಷನ್ ಅಂತ ಹೇಳಿ ಕೇಳ್ತೀವಿ ಅದಕ್ಕೆ, ರಾಡ್ಕ್ಲಿಫ್ ಕಮಿಷನ್. ಓಕೆ, ಟು ಡಿಮಾರ್ಕೇಟ್ ಇಂಟರ್ನ್ಯಾಷನಲ್ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. A commission was sent to India and the name of the commission was Radcliffe Commission. Okay, ಇದು ಭಾರತ. ಭಾರತ ಮೊದಲು ಈ ರೀತಿ ಇರಲಿಲ್ಲ. ಅದರ ಭೂಭಾಗವಾಗಿ ಏನಿತ್ತು? ಪಾಕಿಸ್ತಾನ ಇತ್ತು, ಇಲ್ಲಿ ಬಾಂಗ್ಲಾದೇಶನು ಇತ್ತು. ಸೊ ಇದು ಭಾರತದ ಭೂಭಾಗ. ಬ್ರಿಟಿಷ್ ಇಂಡಿಯಾ ಈ ರೀತಿ ಇತ್ತು. ಬ್ರಿಟಿಷ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಇದ್ದು, ಪಾಕಿಸ್ತಾನ ಭಾಗ ಆಗಿತ್ತು ಮತ್ತು ಬಾಂಗ್ಲಾದೇಶನು ಭಾಗ ಆಗಿತ್ತು. ಸೊ ನಿಮ್ಗೆಲ್ಲ ಗೊತ್ತದ, ಮಾಡರ್ನ್ ಹಿಸ್ಟ್ರಿನಲ್ಲಿ ಪಾಕಿಸ್ತಾನ ಅಂತೇಳಿ ಹೊಸ ದೇಶ ಬೇಕು ಅಂತ ಹೇಳಿ ಡಿಮಾಂಡ್ ಮಾಡಿದ್ರು. ಸೊ ಆ ಒಂದು ಹೊಸ ದೇಶವನ್ನ ನಿರ್ಮಾಣ ಮಾಡಿ ಕೊಡಲಾಯಿತು. ಸೊ ಹೊಸ ದೇಶವನ್ನು ನಿರ್ಮಾಣ ಮಾಡಿದಾಗ ಸೊ ಪಾಕಿಸ್ತಾನದ ಎರಡು ಭಾಗಗಳಿದ್ದು, ಇದು ಒಂದು ಭಾಗ ಮತ್ತು ಇದು ಇನ್ನೊಂದು ಭಾಗ, ಎರಡು ಪಾಕಿಸ್ತಾನನೇ. ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರೆದ್ರು, ಈಸ್ಟ್ ಪಾಕಿಸ್ತಾನ್, ಇದು ವೆಸ್ಟ್ ಪಾಕಿಸ್ತಾನ್. ಈ ರೀತಿಯಾಗಿ ಪಾಕಿಸ್ತಾನ ಅನ್ನುವಂತ ಹೊಸ ದೇಶವನ್ನ ನಿರ್ಮಾಣ ಮಾಡಲಾಯಿತು. ಸೊ ರಾಡ್ಕ್ಲಿಫ್ ಭಾರತಕ್ಕೆ ಬಂದಿದ್ರು. ರಾಡ್ಕ್ಲಿಫ್ ಇದನ್ನ ಬೌಂಡ್ರಿ ಕಮಿಷನ್ ಅಂತ ಹೇಳಿ ಕರಿತೇವೆ. 1947 ನಲ್ಲಿ ಭಾರತಕ್ಕೆ ಬಂದು ಇವ್ರು ಏನ್ ಮಾಡಿದ್ರು ಅಂದ್ರೆ, ಈ ಐಡೆಂಟಿಫೈಡ್ ದ ಇಂಟರ್ನ್ಯಾಷನಲ್ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಭೂಗಡಿ ಇದೆಯಲ್ಲ, ಇದನ್ನ ಯಾರು ಡ್ರಾ ಮಾಡಿ ಹೋಗಿದ್ದಾರೆ? ರಾಡ್ಕ್ಲಿಫ್ ಡ್ರಾ ಮಾಡಿ ಹೋಗಿದ್ದಾರೆ. ಗೊತ್ತಾಯ್ತು? ಸೊ ಯಾವ ಒಂದು ಕ್ರೈಟೇರಿಯನ ಫಾಲೋ ಮಾಡಿದ ಇಂಟರ್ನ್ಯಾಷನಲ್ ಬೌಂಡ್ರಿ ಐಡೆಂಟಿಫೈ ಮಾಡೋದಕ್ಕೆ? ಯಾವ ಒಂದು ಮಾನದಂಡವನ್ನ ಅನುಸರಿಸಿದ? ಯಾವುದನ್ನ ಅನುಸರಿಸಿದ? ಆ ಒಂದು ವಿಲೇಜ್ ನಲ್ಲಿ ಯಾರು ಮೆಜಾರಿಟಿ ಪಾಪ್ಯುಲೇಷನ್ ಇದೆ, ಯಾವ ಸಮುದಾಯದಿದೆ, ವೆದರ್ ಇಟ್ ಇಸ್ ಅ ಹಿಂದೂ ಮೆಜಾರಿಟಿ ವಿಲೇಜ್ ಆರ್ ಅ ಮುಸ್ಲಿಂ ಮೆಜಾರಿಟಿ ವಿಲೇಜ್. ಸೊ ಹಿ used this criteria to demarcate this international boundary. ಸೊ ಒಂದು ಹಳ್ಳಿ ಇದೆ ಅಂತ ಹೇಳಿರಿ, ಇಲ್ಲಿ ಈ ಹಳ್ಳಿಯಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ ಅಂದ್ರೆ ಅದು ಯಾರಿಗೆ ಹೋಗ್ಬೇಕು? ಪಾಕಿಸ್ತಾನಕ್ಕೆ ಹೋಗ್ಬೇಕು. ಒಂದು ವೇಳೆ ಇಲ್ಲೊಂದು ಹಳ್ಳಿ ಇದೆ, ಅದರಲ್ಲಿ ಹಿಂದೂ ಮೆಜಾರಿಟಿ ಇದ್ದಾರೆ, ಅದು ಯಾರಿಗೆ ಹೋಗ್ಬೇಕು? ಇಂಡಿಯಾಗೆ ಹೋಗ್ಬೇಕು, ಭಾರತಕ್ಕೆ ಹೋಗ್ಬೇಕು. ಸೊ ಈ ರೀತಿಯಾಗಿ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಟೆರಿಟರಿಗಳನ್ನ ಬರಿತಾ ಹೋದ್ರು. ಓಕೆ, ಸೊ ಭೂಪ್ರದೇಶಗಳನ್ನ ಹಂಚ್ತಾ ಹೋದ್ರು, ಹಳ್ಳಿಗಳನ್ನ ಈ ರೀತಿ ಮಾಡೋದು. ಈಗ ಇಂಡಿಯಾ ಐತಂದ್ರೆ ಈ ಕಡೆ ಸೈಡು ಹಿಂದೂ ಮೆಜಾರಿಟಿ ಇರ್ತಕ್ಕಂಥ ಇಟ್ನಾಳನ್ನ ಭಾರತದ ಕಡೆಗೆ ಬರೆಯೋದು, ಇಲ್ಲೊಂದು ಯಾವ್ದೋ ಪಾಕಿಸ್ತಾನದಲ್ಲಿ ಮುಂದೆ ಯಾವ್ದೋ ಹಳ್ಳಿ ಅದ ಅಂತ ಹೇಳಿ ಸೊ ಅದನ್ನ ಪಾಕಿಸ್ತಾನದ ಕಡೆಗೆ ಬರೆಯೋದು. ಸೊ ಈ ರೀತಿ ಏನ್ ಮಾಡಿದ್ರು ಅಂದ್ರೆ ಡಿಮಾರ್ಕೇಶನ್ ಮಾಡ್ತಾ ಹೋದ್ರು. ಇಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳಿತ್ತು ಇಲ್ಲಿ. ಅದರಲ್ಲಿ ಒಂದು ಹಳ್ಳಿ ಯಾವುದಂದ್ರೆ ಬೇರುಬಾರಿ. ಬೇರುಬಾರಿ ಅನ್ನೋದು ಒಂದು ಪ್ಲೇಸ್ ನ ಹೆಸರು, ಒಂದು ಭೂಪ್ರದೇಶದ ಹೆಸರು, ಸ್ಥಳದ ಹೆಸರು. ಅಂತದ್ದು ಒಂದು ಹಳ್ಳಿ ಇರ್ಲಿಲ್ಲ, ಮಲ್ಟಿಪಲ್ ವಿಲೇಜಸ್ ಗಳಿದ್ದು. ಈ ಹಳ್ಳಿಗಳನ್ನ ರಾಡ್ಕ್ಲಿಫ್ ಇಂಡಿಯಾದ ಕಡೆಗೂ ಬರಲಿಲ್ಲ, ಪಾಕಿಸ್ತಾನದ ಕಡೆಗೂ ಬರಲಿಲ್ಲ, ಹಂಗೆ ಬಿಟ್ಟಿದ್ದ. ಆದ್ರೆ
ಕ್ರೈಟೇರಿಯಾ ಏನ್ ಫಾಲೋ ಮಾಡಿದನಲ್ಲ ಅದರ ಪ್ರಕಾರ ಈ ಹಳ್ಳಿಗಳು ಯಾವ್ದಕ್ಕೆ ಸೇರ್ಬೇಕಾಗಿತ್ತಂದ್ರೆ ಇಂಡಿಯಾಗೆ ಸೇರ್ಬೇಕಾಗಿತ್ತು. ಯಾಕಂದ್ರೆ ಈ ಎಲ್ಲಾ ಹಳ್ಳಿಗಳಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ಯಾವ್ದಿತ್ತು? ಹಿಂದೂ ಮೆಜಾರಿಟಿ ಇತ್ತು. ಅರ್ಥ ಆಗ್ತಿದೆ ಏನ್ ಹೇಳೋದು? ಕ್ರೈಟೇರಿಯಾ ಫಾಲೋ ಮಾಡಿದ, ಅದರ ಪ್ರಕಾರ ಹಳ್ಳಿಗಳನ್ನ ಹಂಚ್ತಾ ಹೋಗ್ತಾ ಇದ್ದಾನೆ. ಹಿಂದೂ ಮೆಜಾರಿಟಿ ಇತ್ತಂದ್ರೆ ಇಂಡಿಯಾಗೆ ಹೋಗ್ಬೇಕು, ಮುಸ್ಲಿಂ ಮೆಜಾರಿಟಿ ಇತ್ತಂದ್ರೆ ಪಾಕಿಸ್ತಾನ್ಗೆ ಹೋಗ್ಬೇಕು. ಈ ರೀತಿ ಈ ಇಂಟರ್ನ್ಯಾಷನಲ್ ಬೌಂಡ್ರಿನ ಇಲ್ಲಿ ಡ್ರಾ ಮಾಡ್ತಾ ಇದ್ರು, ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ಎಳಿತಾ ಇದ್ರು. ಅಂತದ್ರಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳ ಹೆಸರುಗಳನ್ನ ಇಂಡಿಯಾದ ಕಡೆಗೂ ಬರಲಿಲ್ಲ, ಪಾಕಿಸ್ತಾನದ ಕಡೆಗೂ ಬರೆದಿರ್ಲಿಲ್ಲ. ಅಂತಹ ಹಳ್ಳಿಗಳು ಯಾವ್ಯಾವು ಅಂದ್ರೆ ಬೇರುಬಾರಿ ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳು. ಬೇರುಬಾರಿ ಒಕ್ಕೂಟ ಅಂತೇಳಿ ಇದಕ್ಕೆ ಕರಿತೀವಿ, ಬೇರುಬಾರಿ ಯೂನಿಯನ್. ಯೂನಿಯನ್ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತದೆ? ಇದು ಈ ಒಂದೇ ಹಳ್ಳಿ ಅಲ್ಲ, ಅದಕ್ಕೆ ಸುತ್ತಮುತ್ತ ಇದ್ದಂತಹ ಇಂತಹ ಹಳ್ಳಿಗಳನ್ನ ಒಳಗೊಳ್ಳುತ್ತದೆ. 1955 ನಲ್ಲಿ 1955ರಲ್ಲಿ ಈ ಈಸ್ಟ್ ಪಾಕಿಸ್ತಾನ ಏನ್ ಮಾಡ್ತಂದ್ರೆ ಈ ಬೇರುಬಾರಿಯನ್ನ ಅಕ್ಯುಪೈ ಮಾಡ್ಕೋತು, ಬೇರುಬಾರಿಯನ್ನ ವಶಪಡಿಸಿಕೊಂಡಿತು. ಯಾಕಂದ್ರೆ ಯಾರು ಇದ್ದಿದ್ದಿಲ್ಲ, ಅದು ಯಾರ ವಶಕ್ಕೂ ಸೇರಿರಲಿಲ್ಲ, ಖಾಲಿ ಇರಾಂತ್ಲೆ ಇವ್ರು ಹೋಗಿ ಅದನ್ನ ಅಕ್ಯುಪೈ ಮಾಡ್ಕೊಂಡು. ಸೊ ಅಂತದ್ ಒಂದೇ ಹಳ್ಳಿ ಇರಲಿಲ್ಲ, ಮಲ್ಟಿಪಲ್ ಇದ್ದು. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾನ್ಫ್ಲಿಕ್ಟ್ ಏರ್ಪಟ್ಟು. ಸೊ ಅವಾಗ ಏನಂದ್ರೆ ಸುಮ್ನೆ ನಾವು ಸಂಘರ್ಷ ಮಾಡ್ಕೋತ ಕುಳಿತುಕೊಳ್ಳೋದು ಬೇಡ, ಸೊ ಈ ಇಶ್ಯೂನ ರಿಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೆಹರು ಮತ್ತು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನೆಹರು ಅಂಡ್ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ನೂನ್ ಇಬ್ಬರು ಸೇರಿಸಿ ಏನ್ ಮಾಡಿದ್ರು ಅಂದ್ರೆ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು, ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅದಕ್ಕೆ ಏನಂತ ಕರಿತೀವಿ? ನೆಹರು ನೂನ್ ಅಗ್ರಿಮೆಂಟ್ 1958. ನೆಹರು ನೂನ್ ಒಪ್ಪಂದ 1958. ಇದರ ಪ್ರಕಾರ ಏನ್ ಮಾಡಿದ್ರು ಅಂದ್ರೆ ಬೇರುಬಾರಿ ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳೇನಿದಾವಲ್ಲ ಹಂಚ್ಕೊಂಡ್ಬಿಟ್ರಿ ಅವರು. ಸುಮ್ಮನೆ ಜಗಳ ಕೂತ್ಕೊಂಡು ಬೇಡ, ಅವ ಹೆಸರು ಬರೆದ ಮರ್ತಿದ್ದಾನೆ, ಹಂಗ್ ಮರ್ತಾನ ಅಂತ ಹೇಳಿ ನೀವು ಬಂದು ಅದನ್ನ ಅಕ್ಯುಪೈ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಓಕೆ, ನಿಮ್ಮ ನಡುವೆ ಈಗ ಜಗಳ ಆರಂಭವಾಗಿದೆ, ಹೆಂಗ್ ರಿಸಾಲ್ವ್ ಮಾಡೋಣ? ನೀವೊಂದಿಷ್ಟು ಇಟ್ಕೋ ಬೇರುಬಾರಿಯ ಹಳ್ಳಿಗಳಲ್ಲಿ, ನಾವೊಂದಿಷ್ಟು ಇಟ್ಕೊಳ್ತೀವಿ. ಬೇರುಬಾರಿ ಒಕ್ಕೂಟದ ಒಂದಿಷ್ಟು ಪ್ರದೇಶವನ್ನು ನೀ ಇಟ್ಕೋ, ಇನ್ನೊಂದಿಷ್ಟು ನಾನು ನನ್ನ ವಶಕ್ಕೆ ತೆಗೆದುಕೊಳ್ತೀನಿ ಅಂತ ಹೇಳಿ ಇಬ್ಬರು ಮುಖ್ಯಸ್ಥರು, ನೆಹರು ಇಂಡಿಯನ್ ಪ್ರೈಮ್ ಮಿನಿಸ್ಟರ್, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ನೂನ್, ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಆದ್ರೆ ಈ ಟೆರಿಟರಿಗಳು ಎಲ್ಲಿದಾವ್ ನೋಡ್ರಿ? ಇವು ಯಾವ ರಾಜ್ಯದಲ್ಲಿವೆ? ಇವು ಯಾವ ರಾಜ್ಯ ಇದೆ? ಇಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಇದೆ, ವೆಸ್ಟ್ ಬೆಂಗಾಲ್ ರಾಜ್ಯ ಇದೆ. ವೆಸ್ಟ್ ಬೆಂಗಾಲ್ ಏನನ್ನಕೈತ್ತು ಅಂದ್ರೆ, ಅಲ್ಲಪ್ಪ ಟೆರಿಟರಿ ಇರು ನಮ್ಮ ರಾಜ್ಯದಲ್ಲಿ ಎಲ್ದಾವು ಬೇರುಬಾರಿ ಒಕ್ಕೂಟ? ಬಾಂಗ್ಲಾದೇಶದಲ್ಲಿ ಇದಾವ್. ಯಾರ್ಯಾರು ಒಪ್ಪಂದಕ್ಕೆ ಸಹಿ ಹಾಕತಾರು? ನೆಹರು ಮತ್ತು ನಮ್ಮನ್ನು ಒಂದ್ ಮಾತು ಕೇಳಲ್ಲ, ವೆಸ್ಟ್ ಬೆಂಗಾಲ್ದವ್ರು ನಮ್ಮ ರಾಜ್ಯದಲ್ಲಿ ಇದಾವು, ನಮ್ಮನ್ನು ಒಂದ್ ಮಾತು ಕೇಳಿ. ಮತ್ತೆ ನಮ್ಮ ರಾಜ್ಯದ ಟೆರಿಟರಿಗಳನ್ನ ಯಾರಿಗೆ ಕೊಡ್ತಾ ಇದೀಯ ನೀನು? ಒಂದು ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಪಾಕಿಸ್ತಾನಕ್ಕೆ ಕೊಡ್ತಾ ಇದೀಯಾ. ಅದಕ್ಕಾಗಿ ಪ್ಲೀಸ್ ರಿವ್ಯೂ ಯುವರ್ ಅಗ್ರಿಮೆಂಟ್, ನಿಮ್ಮ ಒಪ್ಪಂದವನ್ನ ಮರುಪರಿಶೀಲಿಸಿ ಅಂತೇಳಿ ವೆಸ್ಟ್ ಬೆಂಗಾಲ್ ಸ್ಟೇಟು ಕೇಂದ್ರಕ್ಕೆ ರಿಕ್ವೆಸ್ಟ್ ಮಾಡಿ, ಸೆಂಟರ್ಗೆ ರಿಕ್ವೆಸ್ಟ್ ಮಾಡ್ತು. ನೋಡ್ರಿ ಹಿಂಗೆಲ್ಲ ಹಿಂಗ್ ಮಾಡಕ್ ಬರ್ತದ, ನಾನು ನೋಡ್ಕೊಳ್ಳಿ, ಇನ್ನೊಂದ್ಸರಿ ಪರಿಶೀಲನೆ ಮಾಡಿ. ಯಾಕಂದ್ರೆ ಫಸ್ಟ್ ಟೈಮ್ ಹಿಂಗಾಗ್ಯದ, ಇಲ್ಲಿವರೆಗೆ ನಮ್ಗೆ ಯಾವುದೇ ಪ್ರಯರ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅದಕ್ಕಾಗಿ ರಿವ್ಯೂ ಮಾಡಿ ಅಂದ ತಕ್ಷಣ ನೆಹರೂರವರು ಪ್ರೆಸಿಡೆಂಟ್ಗೆ ಅಡ್ವೈಸ್ ಮಾಡ್ತಾರೆ, ರಾಷ್ಟ್ರಾಧ್ಯಕ್ಷರಿಗೆ. ಸೊ ಪ್ಲೀಸ್ ಆಸ್ಕ್ ದಿ ಒಪಿನಿಯನ್ ಆಫ್ ಸುಪ್ರೀಂ ಕೋರ್ಟ್ ಅಂತ. ಸುಪ್ರೀಂ ಕೋರ್ಟ್ ನ ಒಪಿನಿಯನ್ ಏನದ ಕೇಳ್ರಿ ಇದ್ರ ಮೇಲೆ. ನಾವ್ ಹಿಂಗ್ ಮಾಡಿದಿವಲ್ಲ, ಒಪ್ಪಂದದ ಮೂಲಕ ಭಾರತದ ಸ್ವಲ್ಪ ಭೂಭಾಗವನ್ನ ಬೇರೆದವ್ರಿಗೆ ಕೊಟ್ಟಿದೀವಿ, ಇದು ಸರಿ ಐತೆನಾ? ಈ ರೀತಿ ಕೊಡಬಹುದೇ? ನಿಮ್ಮ ಸಲಹೆ ಏನು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಕೇಳಿದ್ರು. ಅಂಡ್ ಸುಪ್ರೀಂ ಕೋರ್ಟ್ ಗೇವ್ ಇಟ್ಸ್ ಅಡ್ವೈಸ್ ಇನ್ ಬೇರುಬಾರಿ ಯೂನಿಯನ್ ಕೇಸ್. ತನ್ನ ಸಲಹೆಯನ್ನ ಯಾವ ರೀತಿಯಾಗಿ ಕೊಟ್ಟದು? ಒಂದು ಪ್ರಕರಣವನ್ನಾಗಿ ದಾಖಲಿಸಿಕೊಂಡು ಬೇರುಬಾರಿ ಯೂನಿಯನ್ ಪ್ರಕರಣ ಅಂತ ಕರೆದು, ಆ ಒಂದು ಯೂನಿಯನ್ ಕೇಸ್ 1960 ಅಂತ ಹೇಳಿ ಕರೆದು ಅದಕ್ಕೆ ಈ ಪ್ರಕರಣದಲ್ಲಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು. ಸೊ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಈ ಕೇಸ್ ನಲ್ಲಿ? ಇದೇನ್ ಹೇಳ್ತಂದ್ರೆ, ಭಾರತದ ಭೂಪ್ರದೇಶ ಇತ್ತಂದ್ರೆ, ನಿಜವಾಗಿಯೂ ಭಾರತಕ್ಕೆ ಸೇರ್ಬೇಕಾದಂತ ಒಕ್ಕೂಟಗಳಿವು ಬೇರುಬಾರಿ ಯೂನಿಯನ್. ಸೊ ಇಂತಹ ಭೂಪ್ರದೇಶ ಇತ್ತಂದ್ರೆ ಇದನ್ನ ಒಂದು ಬೇರೆ ದೇಶಕ್ಕೆ ಬಿಟ್ಟು ಕೊಡಬೇಕಾಗಿತ್ತಂದ್ರೆ ಈ ರೀತಿಯಾಗಿ ಒಪ್ಪಂದದ ಮೂಲಕ ಕೊಡೋದಕ್ಕೆ ಬರೋದಿಲ್ಲ. ಜಸ್ಟ್ ನೀವೊಂದು ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ರೀತಿ ಭಾರತದ ಭೂಪ್ರದೇಶವನ್ನ ಕೊಡೋದಕ್ಕೆ ಬರೋದಿಲ್ಲ. ಇಫ್ ಯು ವಾಂಟ್ ಟು ಗಿವ್ ಅ ಟೆರಿಟರಿ ಆಫ್ ಇಂಡಿಯಾ, ಯು ಮಸ್ಟ್ ಮೇಕ್ ಎ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್
ಆಸ್ ಪರ್ ಆರ್ಟಿಕಲ್ 368. 368 ಪ್ರಕಾರ ಸಂವಿಧಾನ ತಿದ್ದುಪಡಿ ಮಾಡಿ ಈ ಭೂಪ್ರದೇಶವನ್ನ ಆ ದೇಶಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಬೇಕು. ಅವಾಗ ಮಾತ್ರ ಇಂತಹ ಒಂದು ಹಾಗೆ ನಾವು ಭಾರತದ ಭೂಪ್ರದೇಶವನ್ನು ಕೊಡುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡ್ ಆಗಿರ್ತದ ಅಂತ ಹೇಳಿದ್ರು. ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಯಾಕೆ ಪ್ರೈಮ್ ಮಿನಿಸ್ಟರ್ಗೆ ಅಧಿಕಾರವನ್ನ ನೀಡ್ತಾ ಇಲ್ಲ ಅಂದ್ರೆ, ಭಾರತದ ಭೂಪ್ರದೇಶವನ್ನ ಬೇರೆದವ್ರು ಕೊಡ್ತಾ ಇದೀವಿ ಅಂದ್ರೆ ಭಾರತದ ಜನತೆಯ ಅಭಿಪ್ರಾಯ ಕೇಳಬೇಕು, ಹೌದೋ ಇಲ್ಲೋ? ಭಾರತದ ಜನತೆ ಎಲ್ಲಿದ್ದಾರೆ? ಭಾರತದಲ್ಲಿದ್ದಾರೆ. ಆದ್ರೆ ಅವ್ರದ್ದೆಲ್ಲರದು ಅಭಿಪ್ರಾಯ ಕೇಳೋದಕ್ಕೆ ಸಾಧ್ಯ ಐತೆನಾ? ಇಲ್ಲ. ನಮ್ಮ ಬದಲಾಗಿ ನಮ್ಮ ಪ್ರತಿನಿಧಿಗಳ ಅಭಿಪ್ರಾಯವನ್ನ ಕೇಳಲಾಗುತ್ತದೆ. ಓಕೆ, ಪಾರ್ಲಿಮೆಂಟ್ ರಿಪ್ರೆಸೆಂಟ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರೆಲ್ಲ ಯಾರು? ನಮ್ಮ ರಿಪ್ರೆಸೆಂಟೇಟಿವ್ಸ್, ನಮ್ಮ ಪ್ರತಿನಿಧಿಗಳು. ಅವರು ಒಪ್ಪಿಗೆ ಕೊಟ್ಟಿದ್ದಾರಂದ್ರೆ ಭಾರತದ ಜನತೆ ಒಪ್ತಾ ಇದೆ ಅಂದ ಹಾಗೆ. ಭಾರತದ ಜನತೆಯನ್ನ ಕೇಳಿ ಒಂದು ಭಾರತದ ಭೂಪ್ರದೇಶವನ್ನ ಬಿಟ್ಟು ಕೊಡಬಹುದು. ಆದ್ರೆ ಸಿಂಪಲ್ ಮೆಜಾರಿಟಿ ಅಂದ್ರೆ ಮತ್ತೆ ತೊಂದರೆ ಆಗ್ತದ. ಹಾಗಾಗಿ ಏನ್ ಮಾಡೋಣ, ಈಗ ಸ್ಪೆಷಲ್ ಮೆಜಾರಿಟಿ ಮಾಡೋದು. 368 ನ ಪ್ರಕಾರ ಮಾಡ್ಬೇಕಂದ್ರೆ ಸ್ಪೆಷಲ್ ಮೆಜಾರಿಟಿ ಬೇಕು. ಓಕೆ, ಸಿಂಪಲ್ ಮೆಜಾರಿಟಿಗೆ ಸ್ಪೆಷಲ್ ಮೆಜಾರಿಟಿ ಡಿಫರೆನ್ಸ್ ಹೇಳಿ ನೆನಪದ? ಸಿಂಪಲ್ ಮೆಜಾರಿಟಿ ಅಂದ್ರೆ ಈಗ ಓಕೆ ಮೋರ್ ದನ್ 50% ಪ್ರೆಸೆಂಟ್ ಅಂಡ್ ವೋಟಿಂಗ್. 100 ಮೆಂಬರ್ಸ್ ಬಂದ್ರು ಅದರಲ್ಲಿ 50 ಮೆಂಬರ್ಸ್ ಎಸ್ ಅಂದ್ರೆ ಮುಗೀತು. ಅಷ್ಟೇ ಜನರನ್ನ ಕೇಳಿ ಭಾರತದ ಭೂಪ್ರದೇಶವನ್ನು ಕೊಡೋದಿಕ್ ಸರಿ ಆಗ್ತದನ? ಇಲ್ಲ. ಸೊ ಅದಕ್ಕಾಗಿ ಸ್ಪೆಷಲ್ ಮೆಜಾರಿಟಿ ಆಸ್ ಪರ್ ಆರ್ಟಿಕಲ್ 368. 368 ನಲ್ಲಿ ಏನದ ಕಂಡೀಷನ್? 2/3 ಪ್ರೆಸೆಂಟ್ ಅಂಡ್ ವೋಟಿಂಗ್, that number should be more than or equal to absolute majority. ಓಕೆ, ಹಾಜರಿದ್ದು ಮತ ಹಾಕುವರ ಪೈಕಿ ಕನಿಷ್ಠ 50ರಷ್ಟು ಜನರು ಒಪ್ಕೋಬೇಕು, ಇಲ್ಲ 50ಕ್ಕಿಂತ ಹೆಚ್ಚು ಜನರು ಒಪ್ಕೋಬೇಕು, ಮತ್ತು ಆ ಸಂಖ್ಯೆಯು ಪರಿಪೂರ್ಣ ಬಹುಮತಕ್ಕೆ ಸಮನಾಗಿರಬೇಕು, ಇಲ್ಲ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿರಬೇಕು. ಈ ರೀತಿಯಾಗಿ ಕಂಡೀಷನ್ ಅದ. ಸುಪ್ರೀಂ ಕೋರ್ಟ್ ಸಿಂಪಲ್ ಆಗಿ ಏನ್ ಹೇಳ್ತಂದ್ರೆ, ಹೌದು ಪಾರ್ಲಿಮೆಂಟ್ ಬಿಟ್ಟು ಕೊಡಬಹುದು ಭಾರತದ ಭೂಪ್ರದೇಶವನ್ನ, ಆದ್ರೆ ಏನ್ ಮಾಡ್ಬೇಕದು? 368 ನ ಪ್ರಕಾರ ತಿದ್ದುಪಡಿಯನ್ನ ತರಬೇಕು. ಈ ತೀರ್ಪು ಬಂದ ನಂತರ ಸಬ್ಸಿಕ್ವೆಂಟ್ಲಿ ಪಾರ್ಲಿಮೆಂಟ್ ಪಾಸ್ಡ್ ದಿ 9th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, 9ನೇ ಸಂವಿಧಾನ ತಿದ್ದುಪಡಿಯನ್ನ ಹೊರಡಿಸಿ ಬೇರುಬಾರಿಯ ಸ್ವಲ್ಪ ಭೂಭಾಗವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿತು. ಸ್ವಲ್ಪ ಭಾಗ ಪಾಕಿಸ್ತಾನಕ್ಕೆ ಹೋಯಿತು. ಗೊತ್ತಾಯ್ತದ? ಈ ರೀತಿಯಾಗಿ ಭಾರತದ ಭೂಭಾಗವನ್ನ ಬಿಟ್ಟು ಕೊಡಬಹುದು. ಸರ್ ಏನ್ರಿ ಭಾರತದ ಭೂಭಾಗ ಬಿಟ್ಟು ಕೊಟ್ಟಿರಿ ಅಂತ ಹೇಳಿದ್ರೇನ್ರಿ? ಕೊಟ್ಟಿದ್ದಾರೆ. ಮತ್ತೆ ಮತ್ತೊಂದು ಇನ್ಸ್ಟೆನ್ಸ್ 2015 ಮತ್ತೊಂದಿಷ್ಟು ಭೂಭಾಗವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಚರ್ಚೆ ಮಾಡೋಣ. ಸದ್ಯಕ್ಕೆ ಇದು ಅರ್ಥ ಆಯ್ತದ? ಓಕೆ, ಸೊ ಬೇರುಬಾರಿ ಯೂನಿಯನ್ ಕೇಸ್ ಅಂದ್ರೆ ಏನು, ಏನೇನಾಗಿತ್ತು ಇದರಲ್ಲಿ ಅನ್ನೋದು ತಿಳಿದಿದ್ರೆ ಸಾಕು.